ಇವತ್ತು ಒಂದು ಗಂಭೀರತೆಯನ್ನು ಪಡೆದುಕೊಳ್ತಾ ಇದೆ. ಹೋರಾಟ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ, ಸರ್ಕಾರದ ಗಮನಕ್ಕೆ ಬಂದಿದೆ. ಅದರ ಪೂರ್ವಭಾವಿಯಾಗಿ ಈಗಾಗಲೇ ಸನ್ಮಾನ್ಯ ತಿಮ್ಮಾಪುರ್ ಅವರು ಕ್ಯಾಬಿನೆಟ್ ಸಭೆಯಲ್ಲಿ ನನಗೆ ಫೋನ್ ಹಚ್ಚಿದ್ರು. ಯಾವ ರೀತಿ ಸಭೆ ಕರಿಬೇಕು ಅನ್ನುವಂಥದ್ದು ಮೊದಲನೇ ಆದ್ಯತೆ ನಮ್ಮ ಸಂತ್ರಸ್ತರರು, ಜೊತೆಗೆ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸುವುದರ ವಿಚಾರ ಇಟ್ಟುಕೊಂಡು ಸಭೆ ಕರೆಯಲಿಕ್ಕೆ ಹೇಳಿ ಅನ್ನುವಂಥ ಮಾತನ್ನು ಸಹಿತ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದೆ ಅನ್ನುವಂಥ ಮಾತನ್ನು ಹೇಳಿ, ಒಂದು ಎಲ್ಲಿಯೂ ಸಹಿತ ಈಗ ನಾವು ಉಪವಾಸ ಕುಂತೊಳಗೆ ಅನೇಕ ವಿಚಾರವಾದಿಗಳು ಉಗ್ರ ವಿಚಾರಗಾರರು ಅಂದ್ರೆ ಅಥವಾ ನಮ್ಮ ಸಂಘಟನೆಯನ್ನು ಕೆಡಿಸೋದಕ್ಕಂದ್ರೆ ಇಲ್ಲ ನಾವು ಬಸ್ಸಿಗೆ ಬೆಂಕಿ ಹಚ್ತೀವಿ, ಕಲ್ಲು ಹುಡಿತೀವಿ ಅಂದ್ರೆ ನೀವು ಬಸ್ಸಿಗೆ ಬೆಂಕಿ ಹಚ್ಚಿದ್ರಿ, ಕಲ್ಲು ಹೋಗಿದ್ರೆ ಇಲ್ಲಿಗೆ ನಮ್ಗೆ ಸ್ಟಾಪ್ ಅಂತ ಹೇಳ್ಬಿಟ್ಟು ನಾವು ಹೋರಾಟ ಇಲ್ಲಿಗೆ ಸ್ಟಾಪ್, ಶಾಂತ ರೀತಿಯಿಂದ ಮಾಡೋಣ ಅನ್ನುವಂಥ ನಿಟ್ಟಿನೊಳಗೆ ಬಾಗಲಕೋಟೆ ಸಹಿತ ಮಾಡಿದ್ದು ತಮಗೆಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಓದ್ತಿದೆ ಅನ್ನುವಂಥ ಮಾತನ್ನು ಹೇಳಿ, ಇದು ಇದಕ್ಕಿಂತ ಹೆಚ್ಚಿನ ಶಕ್ತಿ ಬರಬೇಕಂದ್ರೆ ಹುಳಿ ಜಿಲ್ಲೆ ಎಲ್ಲ ಶಾಸಕರು, ಅದ್ರ ಜೊತೆಗೆ ಮಾಜಿ ಶಾಸಕರುಗಳು ಒಗ್ಗಟ್ಟಾಗಿ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಇದಕ್ಕೆ ಮುಗಿಲಿಲ್ಲ, ನಾಳೆ ಕರೆದಂಥ ಸಭೆ ಇರ್ಬೋದು, ಮತ್ತೊಂದಿರ್ಬೋದು, ಸ್ಪಷ್ಟವಾದ ಸಂದೇಶವನ್ನು ನಾವು ಇವತ್ತು ಎರಡು ಜಿಲ್ಲೆಯಲ್ಲಿ ಕೊಡಬೇಕಾಗಿದೆ. ಇದ್ರ ಜೊತೆಗೆ ಏನಾಗಿದೆ ಅಂದರೆ ಬರೀ ನಾವು ಮುಳುಗಡೆಯವರಷ್ಟೇ ಹೋರಾಟ ಮಾಡ್ತೀವಿ. ಮೊನ್ನೆ ಸನ್ನಾಯಕರು ಮಾತಾಡಿದರು, ಯಾರು ಫಲಾನುಭವಿ ಇದ್ದಾರೆ ಒಂದು ಶಬ್ದನೂ ಮಾತಾಡೋಕ್ಕೆ ಇರಲಿಲ್ಲ, ಬರ್ಲಕ್ಕೆ ಇಲ್ಲ. ರಾಯಚೂರು ಜಿಲ್ಲೆ ಇರ್ಬೋದು, ಕೊಪ್ಪಳ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬಿಜಾಪುರ ಇರ್ಬೋದು. ಬಿಜಾಪುರದವ್ರು ಬಂದಾರಂದ್ರೆ ಕೇವಲ ಮುಳುಗಡೆ ಸಂತ್ರಸ್ತ ಪಾಲ್ಗೊಂಡಿದ್ದಾರೆ. ಇದಾಗಬಾರ್ದು, ಜೊತೆಗೆ ಹೋಗಬೇಕಾಗಿದೆ. ಅದನ್ನು